ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಾಫ್ಟ್ ಮೃದುವಾದ ದೋಸೆ. ತುಂಬ ಸಿಂಪಲ್ ರೆಸಿಪಿ ಇದು, ಹಾಗೂ ಖಂಡಿತವಾಗ್ಲೂ ಇದೇ ರೀತಿ ದೋಸೆ ನೀವು ಕೂಡ ಮಾಡ್ತೀರಾ. ಇದಕ್ಕೆ ಯಾವುದೇ ರೀತಿಯ ಅಕ್ಕಿ ಬೇಳೆ ಏನು ಕೂಡ ನೆನೆ ಹಾಕಬೇಕಂತ ಇಲ್ಲ ನೀವು. ಓಕೆ ನೋಡಿ, ರಾತ್ರಿ ಹೊತ್ತಿದ್ದನ್ನು ನೀವು ರೆಡಿ ಮಾಡಿ ಇಟ್ಟರೆ ಬೆಳಿಗ್ಗೆ ಎದ್ದು ಈ ದೋಸೆಯನ್ನು ನೀವು ಮಾಡ್ಬೋದು. ತುಂಬ ಸಿಂಪಲ್ ಇದೆ ರೆಸಿಪಿ, ಹಾಗಾಗಿ ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಿ. ಕೆಲವೊಮ್ಮೆ ನಮಗೆ ನೆನಪಿರೋದಿಲ್ಲ ಅಕ್ಕಿಯೆಲ್ಲ ನೆನೆ ಹಾಕಲಿಕ್ಕೆ, ಆವಾಗ ಅರ್ಜೆಂಟಾಗಿ ನೀವು ಇದನ್ನು ಮಾಡ್ಬೋದು. ಇದರೊಂದಿಗೆ ನಾನು ಇವತ್ತು ರುಚಿಯಾದ ಸಿಂಪಲ್ ಚಟ್ನಿ ಕೂಡ ತೋರಿಸ್ತೀನಿ, ಅದನ್ನು ಕೂಡ ನೀವೆಲ್ಲರೂ ಟ್ರೈ ಮಾಡಿ. ಇಲ್ಲಿ ನಾನು ಸೆಮೋಲಿನ ರವೆ, ಸಣ್ಣ ರವೆ, ಚಿರೋಟಿ ರವೆ, ಬಾಂಬೆ ರವೆ ಹೇಳ್ತಾರೆ ನೋಡಿ, ಅದನ್ನು ತೊಗೊಂಡಿದ್ದೀನಿ 2 ಕಪ್ಪಷ್ಟು. ಡೈರೆಕ್ಟಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆನೆ ಹಾಕ್ತಾ ಇದ್ದೀನಿ ನೋಡಿ, 2 ಕಪ್ಪಷ್ಟು. ಇದೊಂದು 4 ಜನರಿಗೆ ಬ್ರೇಕ್ಫಾಸ್ಟ್ ಆಗುವಷ್ಟು ಸಾಕು. 1 ಕಪ್ಪಷ್ಟು ಪೇಪರ್ ಅವಲಕ್ಕಿ ಅಥವಾ ನಾರ್ಮಲ್ ಯಾವುದು ಅವಲಕ್ಕಿ ಇದ್ದರೂ ನೀವು ಇಲ್ಲಿ ಸೇರಿಸ್ಬೋದು. ನೆಕ್ಸ್ಟ್ ಇದಕ್ಕೆ ಬೇಕು 2 ಚಮಚದಷ್ಟು ಉದ್ದಿನಬೇಳೆ. ನೋಡಿ, ಉದ್ದಿನಬೇಳೆ ನೆನೆ ಹಾಕಲಿಲ್ಲ, ಏನು ಕೂಡ ಮಾಡಲಿಲ್ಲ, ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಕೇವಲ ಇಲ್ಲಿ 2 ಚಮಚ ಸಾಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕಿ 1 ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿಯನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಇಷ್ಟನ್ನು ನಾವಿವಾಗ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ನೈಸ್ ಬ್ಯಾಟರ್ ಬರೋ ತನಕ ನಾವಿಲ್ಲಿ ಗ್ರೈಂಡ್ ಮಾಡೋಣ. ಇವಾಗ ನೋಡಿ, ಇಲ್ಲಿ ಗ್ರೈಂಡ್ ಆಗಿದೆ. ಇದು ತುಂಬ ಸಿಂಪಲಾಗಿ ಬೇಗನೆ ಗ್ರೈಂಡ್ ಆಗುತ್ತೆ ನೋಡಿ. ಒಮ್ಮೆಲೆ ನಿಮ್ಮ ಮಿಕ್ಸಿ ಜಾರ್ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ಅಂತಾದರೆ ನೀವು ರವೆ ಹಾಗೂ ಉದ್ದಿನಬೇಳೆಯನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ಆಮೇಲೆ ನೀವು ಇದಕ್ಕೆ ಅವಲಕ್ಕಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಬೋದು. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಏನು ಕೂಡ ಹಾಕಲಿಲ್ಲ, ಬೇಕಿದ್ರೆ ನೀವು ಸಕ್ಕರೆ ಹಾಕ್ಬೋದು. ಇವಾಗ ನಾನು ಬೆಳಗ್ಗೆ ಎದ್ದು ಸಕ್ಕರೆ ಹಾಕ್ತೀನಿ ಇದಕ್ಕೆ. ರಾತ್ರಿ ಇವಾಗ ನಾನು ಇದನ್ನು ಮಾಡಿ ಇಡ್ತಾ ಇದ್ದೀನಿ. ಇವಾಗ 10 ಗಂಟೆ ಆಗಿದೆ. 10 ಗಂಟೆಗೆ ನಾನು ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಎದ್ದು 6 ಗಂಟೆ, 7 ಗಂಟೆ, 8 ಗಂಟೆಗೆ, ಎಷ್ಟು ಗಂಟೆಗೂ ಎದ್ದು ನೀವು ಈ ದೋಸೆಯನ್ನು ಮಾಡ್ಬೋದು. ನೋಡಿ, ಈ ರೀತಿ ಇರಬೇಕು ಬ್ಯಾಟರ್. ತುಂಬ ದಪ್ಪ ಇರಬಾರ್ದು, ತುಂಬ ತೆಳುನ್ ಬೇಡ ನೋಡಿ, ಸ್ವಲ್ಪ ತೆಳು, ಈ ರೀತಿ ಇರಬೇಕು. ಇವಾಗ ಇದನ್ನು ಮುಚ್ಚಿಡೋಣ. ಕರೆಕ್ಟಾಗಿ ಮುಚ್ಚಿ ಆದಷ್ಟು ಒಂದು ಸ್ವಲ್ಪ ಬಿಸಿ ಇರುವ ಜಾಗದಲ್ಲಿ ಇಟ್ಟುಬಿಡಿ, ಯಾಕೆಂದರೆ ಇವಾಗ ಚಳಿ ಅಲ್ವಾ. ಇವಾಗ ಬೆಳಿಗ್ಗೆ ಎದ್ದು ನಾನು ಇದಕ್ಕೆ ಉಪ್ಪು ಹಾಗೂ 2 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ, ಸಣ್ಣ ಚಮಚದಲ್ಲಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಹಿಟ್ಟು ಯಾವ ರೀತಿ ಬಂದಿದೆ ನೋಡ್ಬೋದು, ಎಷ್ಟು ನೊರೆಯಾಗಿದೆ ನೋಡಿ, ಪರ್ಫೆಕ್ಟಾಗಿದು ಉಬ್ಬಿಕೊಂಡಿದೆ ನೋಡ್ಬೋದು. ನೋಡಿ, ಸರಿಯಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡಿ. ಸಕ್ಕರೆ ಎಲ್ಲ ಹಾಕಿದ್ವಿ ಅಲ್ವಾ, ಕರೆಕ್ಟಾಗಿದು ಮಿಕ್ಸ್ ಆಗಲಿ. ನೋಡ್ತಾ ಇದ್ದೀರಲ್ಲ. ಇವಾಗ 8 ಗಂಟೆಗೆ ಎದ್ದು ನಾನು ದೋಸೆಯನ್ನು ಮಾಡ್ತಾ ಇದ್ದೀನಿ. ಇವಾಗ ಚಟ್ನಿಲಿ ತೋರಿಸ್ತೀನಿ ಸಿಂಪಲ್. ಸ್ವಲ್ಪ ಪುಟಾಣಿ ಕಡಲೆ, ಒಂದು 1/4 ಕಪ್ಪಷ್ಟು ಪುಟಾಣಿ ಕಡಲೆ, 1/4 ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ ಪುದೀನ, ಶುಂಠಿ, ಹುಳಿ ಹಾಗೂ ಹಸಿಮೆಣಸಿನಕಾಯಿ, ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಮಧ್ಯದಲ್ಲಿ ಸ್ವಲ್ಪ ಉಪ್ಪು ಕೂಡ ಇದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ. ತುಂಬ ಚೆನ್ನಾಗಾಗುತ್ತೆ. ಓಕೆ, ದೋಸೆ ಇವಾಗ ಮಾಡೋಣ. ನಾರ್ಮಲ್ ಕಾವಲಿಯಲ್ಲಿ ಕೂಡ ನೀವು ಮಾಡ್ಬೋದು. ಫಸ್ಟಿಗೆ ಎಣ್ಣೆ ಎಲ್ಲ ಹಾಕಬೇಕಂತ ಇಲ್ಲ ನೀವು ನಾನ್ ಸ್ಟಿಕ್ಕಲ್ಲಿ ಮಾಡೋದಾದರೆ. ಅಥವಾ ನೀವು ಕೆಲವು ಕಾವಲಿಯಲ್ಲಿ ದೋಸೆ ಏಳೋದಿಲ್ಲ ಅಂತ ಹೇಳ್ತೀನಿ ನೋಡಿ, ಅವರು ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ದೋಸೆಯನ್ನು ಕೂಡ ಬಿಡ್ಬೋದು. ಸಿಂಪಲಾಗಿ ಮಾಡಿದರೆ ಆಯಿತು. ಸ್ವಲ್ಪನೇ ಹೀಗೆ ತಿರುಗಿಸಿದರೆ ಆಯಿತು. ನೋಡಿ, ದೋಸೆದಿಟ್ಟು ಇಷ್ಟು ತೆಳುವಾಗಿ ಇರಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟಿದು. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ, ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಹಾಕಿ ಮುಚ್ಚಿಟ್ರೆ ಆಯಿತು. ಸ್ವಲ್ಪ ಹೊತ್ತಲ್ಲಿ ದೋಸೆ ರೆಡಿ. ಸಾಫ್ಟ್ ದೋಸೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ದೋಸೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕಂತಿಲ್ಲ, ಮಕ್ಕಳು ಹೀಗೆ ಕೂಡ ಇದನ್ನು ತಿಂತಾರೆ. ತೆಂಗಿನಕಾಯಿ, ಸಕ್ಕರೆ ಎಲ್ಲ ಹಾಕಿದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಇದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಇವಾಗ ಇದನ್ನು ತೆಗೆಯೋಣ. ತೂತಾದ ಸಾಫ್ಟ್ ಆದ ನೋಡಿ,
ದೋಸೆ ರೆಡಿ. ಹೀಗೇ ನಾವು ಉಳಿದ ದೋಸೆಯನ್ನು ಕೂಡ ಮಾಡೋಣ. ಓಕೆ, ಈ ಚಟ್ನಿಯೊಂದಿಗೆ ಈ ದೋಸೆ ತುಂಬ ಚೆನ್ನಾಗಾಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಚಟ್ನಿ ಎಲ್ಲ ಬೇಕಂತಿಲ್ಲ. ಅದು ಸಾಂಬಾರು ಏನಾದರೂ ಇದೆ ಅಂದರೆ ಅದರೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು, ಅಥವಾ ಹೀಗೇ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತಾರೆ ಇದನ್ನು. ಇವಾಗ ಇದನ್ನು ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದ್ದು ಬಂದಿದೆ ನೋಡ್ಬೋದು ನೀವು. ಮೃದುವಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟ್ ಇದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೇಲಿ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.